ಉಪ್ಪು ನೀರಿನಿಂದ ಬಕೆಟ್ ಏನಾದ್ರು ಕೊಳಕಾಗಿದ್ರೆ ಚಿಂತೆ ಬೇಡ, ಇದೊಂದು ಜಾದು ಪುಡಿಯನ್ನು ಹಾಕಬೇಡಿ, ಬಕೆಟ್ ಹೊಸತರಂತೆ ಆಗಿಬಿಡುತ್ತೆ ನೋಡಿ. ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಬೌಲ್. ಇವಾಗ ಅದಕ್ಕೆ ಇನೋ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಪುಡಿ ಜೊತೆಗೆ ಪೀತಾಂಬರಿ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇನೋ ಪುಡಿ ಮತ್ತು ಪೀತಾಂಬರಿ ಪುಡಿ ಎರಡನ್ನೂ, ಈಗ ಇನೋ ಪುಡಿ 1 ಸ್ಪೂನ್ ಹಾಕೊಂಡ್ರೆ ಪೀತಾಂಬರಿ ಪುಡಿ 2 ಸ್ಪೂನ್ ಆಗೋಷ್ಟು ಒಂದು ಕ್ವಾಂಟಿಟಿನಲ್ಲಿ ನಾನು ತೊಗೊಂಡಿದ್ದೀನಿ. ಇವಾಗ ಇದೆರಡನ್ನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಕೆಲವೊಮ್ಮೆ ಉಪ್ಪು ನೀರಿನಿಂದ ಈ ರೀತಿ ವಿಪರೀತ ಬೆಳ್ಳ ಕರೆ ಕಟ್ಬಿಟ್ಟಿರುತ್ತೆ. ಎಷ್ಟು ವಾಶ್ ಮಾಡಿದ್ರು ಕೂಡ ಆದಷ್ಟು ಬೇಗ ಈ ಉಪ್ಪು ನೀರಿನಿಂದ ಬಕೆಟ್ ಈ ಸ್ಥಿತಿ ಆಗುತ್ತೆ. ಪದೇ ಪದೇ ಬಕೆಟ್ ಹೀಗಾಗುತ್ತೆ ಅಂತ ಹೇಳಿ ಹೊಸ ಬಕೆಟ್ ಅಂತ ತರಕಾಗುತ್ತಾ? ಅದ್ರ ಬದಲಿಗೆ ಈ ರೀತಿ ಪುಡಿಯನ್ನು ರೆಡಿ ಮಾಡಿಕೊಂಡು ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಬಕೆಟ್ ಕ್ಲೀನಿಂಗ್ ಟಿಪ್ಸ್ಗಳು ಮತ್ತು ಟಾಯ್ಲೆಟ್ ಕ್ಲೀನಿಂಗ್ ಟಿಪ್ಸ್ಗಳು ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನೋಡಿ. ಈ ಪುಡಿಯನ್ನು ಹಾಕಿ ಒಂದು ಸ್ಕ್ರಬ್ಬರನ್ನು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಉಜ್ಜಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಆ ಉಪ್ಪು ನೀರಿನಿಂದ ಕಲೆ ಕಟ್ಟಿರುತ್ತಲ್ವ ಬಕೆಟ್ನಲ್ಲಿ, ಅದೆಲ್ಲ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂದರೆ ಜಾಸ್ತಿ ಶ್ರಮ ಪಡೋದೇ ಬೇಡ, ಉಜ್ಜೋದಕ್ಕೆ ದಿಕ್ಕೋದಕ್ಕೆ ಕಷ್ಟಪಡೋದೇ ಬೇಡ. ಜಸ್ಟ್ ಪುಡಿಯನ್ನು ಹಾಕಬೇಕು, ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು, ನಂತರ ಈ ರೀತಿ ಸ್ಕ್ರಬ್ಬರನ್ನು ತೊಗೊಂಡು ಉಜ್ಜಬೇಕು. ನೋಡಿ ಇವಾಗ ತೊಳೆದಿದ್ದೀನಿ, ಉಜ್ಬಿಟ್ಟು ಎಷ್ಟು ಚೆನ್ನಾಗಿ ಬಕೆಟನ್ನು ಕ್ಲೀನ್ ಆಗಿದೆ. ಮೊದಲೇಗಿತ್ತು, ಇವಾಗ ಯಾವ ಥರ ಕ್ಲೀನ್ ಆಗಿದೆ ಅನ್ನೋ ಡಿಫ್ರೆನ್ಸನ್ನು ನೀವೇ ನೋಡ್ಬೋದು.